ಕ್ವಶನ್ ನೋಡ್ಕೊಳ್ಳಿ. ಇಫ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ 2 0 0 0 4 0 0 0 x is equal to 8, then find the value of x. ಇದು ಒಂದು ಮಾರ್ಚ್ ಏಪ್ರಿಲ್ 2022 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೋಡಿ ಯಾವ ಥರ ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಡಿಟರ್ಮಿನೆಂಟ್ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ದು ಅದು ಆನ್ಸರ್ ಏನು ಬರುತ್ತೆ 8 ಅಂತ. ಇದು ಮ್ಯಾಟ್ರಿಕ್ಸು, ಇದ್ರದ್ದು ಡಿಟರ್ಮಿನೆಂಟ್ ಆನ್ಸರ್ 8 ಬರೋದು. ಇದು ಈಕ್ವಲ್ ಟು ಈ ಥರ ಬರೀಬೇಡಿ. ಯಾವ ಥರ ಬರೀಬೇಕು ನೋಡೋದ್ರಿ, ಈ ಥರ ಆಗಬೇಕು. ಮ್ಯಾಟ್ರಿಕ್ಸ್ ಆಗಬಾರ್ದು, ಅರ್ಥ ಆಗ್ತಿದೆಯಾ? 2 0 0 0 4 0 0 0 x is equal to 8. ಇದು ಗೊತ್ತಾಯ್ತಲ್ವಾ? ಅಂದರೆ ಈ ಮ್ಯಾಟ್ರಿಕ್ಸ್ದು ಆನ್ಸರ್ 8 ಬರಲ್ಲ. ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಆನ್ಸರ್ 8 ಬರುತ್ತೆ ಅಂತ ಓದಿ ನೀಟಾಗಿ. ಇಫ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 8 ಅಂದರೆ ಇಲ್ಲಿ ಡಿಟರ್ಮಿನೆಂಟ್ ಆಗಬೇಕು. ಫಸ್ಟು ಈ ಸ್ಟೆಪ್ನ ನೀಟಾಗಿ ಬರೀರಿ. ಆಮೇಲೆ ಏನು ಬರೀರಿ, ಪ್ಲಸ್ ಮೈನಸ್ ಪ್ಲಸ್. ಇದು ನೋಡಿ, ಫಸ್ಟು +2 ಬರೆಯೋಣ. ಈಗ ನೋಡಿ, +2 ಬರೆದು ಇಲ್ಲಿ ರೋ ಕಾಲಮ್ನ ಬಿಟ್ಟು 2ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ ಬಿಟ್ಟು ಏನು ಉಳಿದಿದೆ 4 0 0 x ಉಳಿದಿದೆ. ಅದನ್ನ ಈಗ ಬರೀಬೇಕು. +2 × 4 0 0 x. ಈಗ -0 ಬರೆದು ಆ 0 ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿಬೇಕು. ಉಳಿದಿದ್ದು ಯಾವುದು? 0 0 0 x 0 0 0 x. ನೆಕ್ಸ್ಟ್ +0 ಬರೆದು 0 ರಿಲೇಟೆಡ್ ರೋ ಮತ್ತು ಕಾಲಮ್ ತೆಗಿಬೇಕು. ಉಳಿಯೋದೇನು? 0 4 0 0 ಇಸ್ ಈಕ್ವಲ್ ಟು ಈ 8 ಹಂಗೆ 8. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ, ಪ್ಲಸ್ ಮೈನಸ್. ಈಗ ನೋಡಿ, +2 ಟೈಮ್ಸ್ ಫಸ್ಟ್ ಏನು ಮಾಡಿ, +4 ಬರೀರಿ, ಆಮೇಲೆ x ಬರೀರಿ, ಆಮೇಲೆ ಮೈನಸ್ ಬರೀರಿ, 0 0 ಬರೀರಿ, ಆಮೇಲೆ -0. ನೋಡಿ, ಇದನ್ನ ಡೈರೆಕ್ಟಾಗಿ 0 ಬರಿಬೋದು, ಆದರೆ ನಾನು ಒಂದೇ ಥರ ಎಲ್ಲ ಪ್ರಾಬ್ಲಮ್ಮು ನೀವು ಒಂದೇ ಥರ ಮಾಡಲಿ ಅಂತ ಈ ಥರ ಬರೀತೀನಿ. ಈ ಥರ ಮಾಡಿ, ನಾನು ಹೇಳ್ದಂಗೆ ಮಾಡಿ. +0 × x -0 × 0. ಇಲ್ಲಿ ನೋಡಿ, +0 ಇಲ್ಲಿ ಪ್ಲಸ್ ಮೈನಸ್ ಬರ್ಕೊಳ್ಳಿ. +0 × 0 -4 × 0 ಈಸ್ ಈಕ್ವಲ್ ಟು 8. ಈಗೇನು ಮಾಡಿ, +2 × ಪ್ಲಸ್ ಇಂಟು ಪ್ಲಸ್ 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 ಇಂಟು ಪ್ಲಸ್ ಪ್ಲಸ್ 4 × x ಅಂದರೆ 4x. ನೋಡಿ, -0 × 0 ಅಂದರೆ 0. ನೋಡಿ, 0 × ಎನಿಥಿಂಗ್ ಈಸ್ 0. ಡೈರೆಕ್ಟಾಗಿ ಇದು 0 ಬರೀರಿ, ಇದು 0 × ಎನಿಥಿಂಗ್ ಈಸ್ 0, ಇದು 0 ಬರೀರಿ. -0 +0. ಆಮೇಲೆ +2 × ಇದು ನೋಡಿ, 4x ಈ 0ನ ನೆಗ್ಲೆಕ್ಟ್ ಮಾಡಿ, ಬರೀ 4x ಇರಲಿ. ಇಲ್ಲೂ 0ಗಳನ್ನ ಬಿಟ್ಕೊಡಿ, ಬರೀ 8 ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4s 8x ಈಸ್ ಈಕ್ವಲ್ ಟು 8. ಈಗ ನೋಡಿ, +8x ಅಂದರೂ ಒಂದೇ, ಬರೀ 8x ಅಂದರೂ ಒಂದೇ. ಇಲ್ಲೂ ಬೇಕಿದ್ರೆ +8 ಬರಿಬೋದು. ಅದಕ್ಕೆ ಬೆಸ್ಟು ಪ್ಲಸ್ನ ಇಲ್ಲೂ ಬಿಟ್ಬಿಡಿ, ಇಲ್ಲೂ ಬಿಟ್ಬಿಡಿ. ಅರ್ಥ ಆಗ್ತಿದೆಯಾ? 8x ಈಸ್ ಈಕ್ವಲ್ ಟು 8. ಈಗ x ಅಂದರೆ 8 / 8. ಈಗ 8/8 ಮಾಡಿದ್ರೆ ಏನು? x ಈಸ್ ಈಕ್ವಲ್ ಟು 1. ಇಷ್ಟೇ ಆನ್ಸರ್. ಇದು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ 2 0 0 0 4 0 0 0 x ಈಸ್ ಈಕ್ವಲ್ ಟು 8, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x. ಇದು ಕ್ವಶನ್. ನಾವೇನು ಮಾಡಬೇಕು, ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 8 ಅಂತ ಫಸ್ಟ್ ಬರ್ಕೋಬೇಕು. ಆಮೇಲೆ ಪ್ಲಸ್ ಮೈನಸ್ ಪ್ಲಸ್ ಬರೆದು +2 ಬರೆದು ಇರೋ ಕಾಲಮ್ ತೆಗೆದು ಉಲ್ಟಿರೋದು ಎಲಿಮೆಂಟ್ನ ಇಲ್ಲಿ ಬರಿಬೇಕು.
ಆಮೇಲೆ -0 ಬರೆದು ಈ ರೋ ಕಾಲಮ್ನ ತೆಗೆದು ಉಳಿದಿರೋದು ಎಲಿಮೆಂಟ್ನ ಇಲ್ಲಿ ಬರಿಬೇಕು. +0 ಬರೆದು ರೋ ಕಾಲಮ್ನ ತೆಗೆದು ಉಳಿದಿರೋ ಎಲಿಮೆಂಟ್ನ ಇಲ್ಲಿ ಬರಿಬೇಕು. ಆಮೇಲೆ +4 × x -0 × 0 -0 × +0 × x -0 × 0 +0 × +0 × 0 -4 × 0 = 8. +2 + 4x - 0 -0 × anything is 0 +0 × anything is 0 +2 + 4x = 8. 8x = 8. ಆಮೇಲೆ +× ++8x +8x ಬದಲು ಬರೀ 8x ಬರಿಬೋದು. x ಅಂದರೆ 8/8 8/8 ಅಂದರೆ 1 ಅಷ್ಟೇ. ಥ್ಯಾಂಕ್ ಯು.